ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 2 ಡಿಸೆಂಬರ್ 3rd ಶಿಫ್ಟಿನ RRB ಡಿ ಗ್ರೂಪ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, GHCLನ ಪೂರ್ಣ ರೂಪ ಏನು ಅಂತ ಕೇಳಿದ್ದಾನೆ, ಸರಿನಾ? ಸೊ ಆಪ್ಷನ್ ಕೊಟ್ಟಿದ್ದಾನೆ, ಗ್ಲೋಬಲ್ ಹೈಡ್ರೋಜನ್ ಕನ್ವರ್ಷನ್ ಲೆವೆಲ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಗ್ರೀನ್ ಹೈ ಕಾರ್ಬನ್ ಲ್ಯಾಬೊರೇಟರಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಲಿಂಕೇಜ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಜನರಲ್ ಹೈಡ್ರೋಜನ್ ಕೆಮಿಕಲ್ ಲೈನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ. ಯಾವುದು? ಗ್ರೀನ್ ಹೈಡ್ರೋಜನ್ ಸರ್ಟಿಫಿಕೇಶನ್ ಲಿಂಕೇಜ್ ಅನ್ನೋದು ಈ GHCLನ ಒಂದು ಪೂರ್ಣ ರೂಪ ಆಗಿದೆ ಅಂತ ಹೇಳ್ತೀವಿ, ಸರಿನಾ? ಸೊ ಇದನ್ನು ನೋಡ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 2025 ನ್ಯಾಟೋ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದನ್ನು ಹೇಳಿಲ್ವಾ? ಸೊ ಇದನ್ನು ಸಹ ಹೇಳಿದ್ವಿ, ಇದನ್ನು ಸಹ ಕರೆಂಟ್ ಅಫೇರ್ಸ್ ಎಲ್ಲ ನೋಡ್ಕೊಂಡಿದ್ವಿ ಆಲ್ರೆಡಿ, ಸರಿನಾ? ಸೊ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಬ್ರೆಜಿಲ್ಸ್ ಅಂತ ಕೊಟ್ಟಿದ್ದಾನೆ, ಬ್ರುಸೆಲ್ಸ್ ಆಫ್ ಬೆಲ್ಜಿಯಂ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ವಾಷಿಂಗ್ಟನ್ USA ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಪ್ಯಾರಿಸ್ ಆಫ್ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ದಿ ಹೇಗ್ ನೆದರ್ಲ್ಯಾಂಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ದಿ ಹೇಗ್ ಅಂತ ಹೇಳಿದ್ವಿ. ಸೊ ಈ ನೆದರ್ಲ್ಯಾಂಡ್ದಲ್ಲಿ ಕಂಡುಬರ್ತಕ್ಕಂಥ ದಿ ಹೇಗಲ್ಲಿ ಈ ನ್ಯಾಟೋದ ಶೃಂಗಸಭೆ ಈ ವರ್ಷ ನಡೆದಿದೆ. ಹೋದ ವರ್ಷ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಈ ಒಂದು USA ನಡೆದಿತ್ತು, ಸರಿನಾ? ಅಮೆರಿಕಾದಲ್ಲಿ ನಡೆದಿತ್ತು, ಅಮೆರಿಕಾನೇ ನ್ಯೂಯಾರ್ಕ್ದಲ್ಲಿ ನಡೆದಿತ್ತು. ಬಟ್ ಈ ವರ್ಷ ದಿ ಹೇಗದಲ್ಲಿ ನಡೆದಿದೆ, ಸರಿನಾ? ಹೋದ ವರ್ಷದ ಇಂಪಾರ್ಟೆಂಟ್ ಅಲ್ಲ, ಈ ವರ್ಷದ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಸಹ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ದೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬೆಲ್ಜಿಯಂ ಬ್ರುಸೆಲ್ಸ್ ಏನು ಸಂಬಂಧಪಟ್ಟಿದೆ ಇದು? ಈ ಒಂದು ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ ಕಂಡುಬರುತ್ತೆ. ಅದು ನಿಮ್ಗೆ ಗೊತ್ತಿರಲಿ, ಓಕೆ? ಈ ಒಂದು ನ್ಯಾಟೋದ ಕೇಂದ್ರ ಕಚೇರಿ ಕಂಡುಬರೋದು ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ. ಬಟ್ ಈ ಒಂದು ಶೃಂಗಸಭೆ ನಡೆಯೋದು ಬೇರೆ ಬೇರೆ ದೇಶಗಳಲ್ಲಿ ನಡೀತದೆ, ಸರಿನಾ? ಈ ನ್ಯಾಟೋದಲ್ಲಿ ಕಂಡುಬರ್ತಕ್ಕಂತಹ 32 ದೇಶಗಳಲ್ಲಿ ಎಲ್ಲಿ ಬೇಕಾದರೂ ನಡೀಬಹುದು. ಸೊ ಅಲ್ಲಿ ಈ ಒಂದು ಪ್ರಶ್ನೆ ಬಂದಿರುತ್ತೆ, ಸರಿನಾ? ಆ ಒಂದು ದೇಶದ ಹೆಸರು ಕೊಟ್ಟಿರ್ತಾನೆ, ಆ ದೇಶದ ಹೆಸರು ನೀವು ಹೇಳಬೇಕಾಗುತ್ತೆ. ಸೊ ಈ ವರ್ಷ ದಿ ಹೇಗಂತ ಹೇಳ್ತೀವಿ ನೆದರ್ಲ್ಯಾಂಡ್ದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ರೀಸೆಂಟ್ ಆಗಿ ನಡೆದಿರ್ತಕ್ಕಂತಹ G20 ಶೃಂಗಸಭೆ ಯಾವ ದೇಶ ಆತಿಥ್ಯ ವಹಿಸಿತ್ತು ಅಂತ ಕೇಳ್ತಾನೆ. ಅವಾಗ ನಾವು ಹೇಳಬೇಕಾಗುತ್ತೆ ಸೌತ್ ಆಫ್ರಿಕಾ ದೇಶ. ಆ್ಯಂಡ್ ದೆನ್ ಮುಂದಿನ ವರ್ಷ ಯಾವ ದೇಶ ಆತಿಥ್ಯ ವಹಿಸಲಿದೆ ಅಂತ ಕೇಳಿದ್ರೆ USA ದೇಶ ಆತಿಥ್ಯವನ್ನು ವಹಿಸಲಿದೆ. ಅಂಡ್ ದೆನ್ ಈ ವರ್ಷದ ಈ COP30 ಯಾರು ಆತಿಥ್ಯವನ್ನು ವಹಿಸಿದ್ದಾರೆ ಅಂತ ಕೇಳಿದ್ರೆ COP30 ಎಲ್ಲಿ ನಡೆದಿದೆ? ಸೊ ಇದು ನಡೆದಿರೋದು ಬ್ರೆಜಿಲ್ನ ಬೆಲೆಮಲ್ಲಿ ನಡೆದಿದೆ, ಹೆಸರನ್ನ ಎಲ್ಲಿ? ಬ್ರೆಜಿಲ್ನ ಬೆಲೆಮ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಬ್ರಿಕ್ಸ್ ಶೃಂಗಸಭೆ ನಡೆದಿರೋದು ಸಹ ಇದೇ ಒಂದು ಬ್ರೆಜಿಲಲ್ಲಿ ನಡೆದಿದೆ ಅಂತ ನಾವು ಹೇಳಬೇಕಾಗುತ್ತೆ, ಓಕೆ? ಇದು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬ್ರಿಕ್ಸ್ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಈ ಮುಂದಿನ ವರ್ಷ ನಮ್ಮ ಭಾರತದಲ್ಲಿ ಈ ಒಂದು ಬ್ರಿಕ್ಸ್ನ ಆಯೋಜನೆ ಮಾಡ್ತಾ ಇದ್ವಿ, ಓಕೆ? ಸೊ ಹೋದ ವರ್ಷ ಎಲ್ಲಿ ನಡೆದಿತ್ತು? ರಷ್ಯಾದಲ್ಲಿ ನಡೆದಿತ್ತು. ಸೊ ಈ ವರ್ಷ ಎಲ್ಲಿ ನಡೆದಿದೆ? ಸೊ ಇದು ಬ್ರೆಜಿಲ್ನಲ್ಲಿ ನಡೆದಿದೆ. ಆ್ಯಂಡ್ ದೆನ್ ಮುಂದಿನ ವರ್ಷ ಎಲ್ಲಿ ನಡೆಯಲಿದೆ? ನಮ್ಮ ಭಾರತದಲ್ಲಿ ನಡೆಯಲಿದೆ. ಯಾವುದು? ಈ ಒಂದು ಬ್ರಿಕ್ಸ್ನ ಶೃಂಗಸಭೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ ಈ ಒಂದು G7 ಅಂತ ಹೇಳ್ತೀವಿ. G7 ಶೃಂಗಸಭೆ ಈ ವರ್ಷ ಎಲ್ಲಿ ನಡೆದಿದೆ? ಸೊ ಈ ಒಂದು ವರ್ಷ ನಡೆದಿರೋದು ಎಲ್ಲಿ ಅಂತಂದರೆ ಕೆನಡಾದಲ್ಲಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ 2024ರಲ್ಲಿ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಇಟಲಿಯಲ್ಲಿ ನಡೆದಿತ್ತು ಅಂತ ಹೇಳಬೇಕಾಗುತ್ತೆ, ಓಕೆ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಷ ಎಲ್ಲಿ? ಪ್ಯಾರಿಸಲ್ಲಿ ನಡಿಬಹುದಾ ಅಲ್ವಾ? ಪ್ಯಾರಿಸಲ್ಲಿ ನಡೀತದೆ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ 31 ಮತ್ತು 32ನೇ ಒಂದು ಸದಸ್ಯ ರಾಷ್ಟ್ರಗಳು ಇಂಪಾರ್ಟೆಂಟ್ ಆಗ್ತವೆ. 31ನೇ ಸದಸ್ಯ ರಾಷ್ಟ್ರ ಯಾವುದು ಅಂತಂದರೆ ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ. 32ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಸ್ವೀಡನ್ ಅಂತ. ಯಾಕೆಂದರೆ ಈ ಒಂದು ಪ್ರಶ್ನೆನ ಕೇಳ್ತಾನೆ, ಯಾಕೆಂದರೆ ನ್ಯಾಟೋ ಏನಿದೆ ಅಲ್ವಾ ಇಂಪಾರ್ಟೆಂಟ್ ಆಗಿದೆ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಯಾವುದು? ಈ ನ್ಯಾಟೋ ಫುಲ್ ಫಾರ್ಮ್ ಕೇಳ್ತಾನೆ. ಈ ನ್ಯಾಟೋ ಫುಲ್ ಫಾರ್ಮ್ ಏನು ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನೋದು, ಓಕೆ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಫುಲ್ ಫಾರ್ಮ್ ಕೇಳ್ತಾನೆ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾನೆ. 1949ರಲ್ಲಿ ಇದು ಸ್ಥಾಪನೆ ಆಗುತ್ತೆ, ಓಕೆ? ಸೊ ಇದರ ಒಂದು ಸ್ಥಾಪಕ ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು ಅಂತ ಕೇಳಿದ್ರೆ 12 ಆಗಿತ್ತು, ಓಕೆ? ಆ್ಯಂಡ್ ದೆನ್ ಈ ಯುರೋಪಿನ ಹೊರಗಡೆ ಇರತಕ್ಕಂಥ ನ್ಯಾಟೋದ ಒಂದು ಸದಸ್ಯ ಯಾರು ಅಂತಂದರೆ USA ಅಂತ ಹೇಳ್ತೀವಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಹೇಳ್ತೀವಿ, ಓಕೆ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ 32ನೇ ದೇಶ ಯಾವುದು? ಸ್ವೀಡನ್, ಇವಾಗಲೇ ಹೇಳಿದೆ. 31ನೇ ದೇಶ ಯಾವುದು? ಫಿನ್ಲ್ಯಾಂಡ್, ಇವಾಗಲೇ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ, ಮರಿಬೇಡಿ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಜೂನ್ರಲ್ಲಿ ರಾಷ್ಟ್ರೀಯ ಶಿಬಿರಕ್ಕೆ ಆಯ್ಕೆಯಾದ ಹಿರಿಯ ಪುರುಷ ಮತ್ತು ಮಹಿಳಾ ಹಾಕಿ ಆಟಗಾರರಿಗೆ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯವು ತಿಂಗಳಿಗೆ ಎಷ್ಟು ರೂಪಾಯಿಗಳನ್ನು ತಮ್ಮ ಜೇಬಿನಿಂದ ಮೀನ್ಸ್ ಪರ್ಸ್ನಿಂದ ನಿಗದಿಪಡಿಸಿದೆ ಅಂತ ಕೊಟ್ಟಿದ್ದಾನೆ. ತಿಂಗಳಿಗೆ 10,000, ತಿಂಗಳಿಗೆ 20,000, ತಿಂಗಳಿಗೆ 25,000, ತಿಂಗಳಿಗೆ 50,000. ಎಷ್ಟಿದೆ ಅಂತಂದರೆ ತಿಂಗಳಿಗೆ 25,000 ಇದೆ. ನಡೀರಿ ನಾವು ಆಟ ಆಡೋಕ್ಕೆ ಹೋಗ್ಬಿಡೋಣ. ಯಾವುದು? ಎಲ್ಲಿ? ರಾಷ್ಟ್ರೀಯ ಶಿಬಿರಕ್ಕೆ ಹೋಗ್ಬಿಡೋಣ, ಓಕೆ? ಬನ್ನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಕಿ ಆಡೋಕ್ಕೆ ಹೋಗೋಣ. ಸೊ ಇದು ತಿಂಗಳಿಗೆ 25,000. ಈ ಮಿಷನ್ ಒಲಿಂಪಿಕ್ ಸೆಲ್ ಇದು CELL ಸೆಲ್, ಆ ಸೆಲ್, ಓಕೆ? ಸೊ ನಾಟ್ SELL ಸೆಲ್, ಇದು ಸೆಲ್ CELL ಮಿಷನ್ ಒಲಿಂಪಿಕ್ ಸೆಲ್ನ 156ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಯಾವ ನಿರ್ಧಾರ? 25,000 ಒಂದು ತಿಂಗಳಿಗೆ ಕೊಡೋಣ. ಯಾರಿಗೆ? ಈ ಒಂದು ಶಿಬಿರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಪುರುಷ ಮತ್ತು ಮಹಿಳೆಯರಿಗೆ ಅಂತ ಹೇಳಿದೆ, ಸರಿನಾ? ಸೊ ಇದರಿಂದ ಒಟ್ಟು ಎಷ್ಟು ಆಟಗಾರರು ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಕೇಳಿದ್ರೆ 80 ಜನ, 40 ಹುಡುಗರು, 40 ಹುಡುಗಿಯರು, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ,
ಸಿಂಧೂ ನದಿ ನೀರು ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಅಂತ ಹೇಳಿದ್ರೆ ಸರ್ನ. ಸೊ ಇದನ್ನು ಸಹ ನಾವು ನೋಡ್ಕೊಂಡಿಲ್ವಾ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡ್ಕೊಂಡಿದ್ವಿ. ಯಾರ್ಯಾರ ಮಧ್ಯೆ ಇದು ಒಪ್ಪಂದ ಆಗುತ್ತೆ ಅನ್ನೋದು ಮೊದಲು ನೋಡ್ಕೊಳ್ಳೋಣ. ಯಾರ್ಯಾರು? ಜವಾಹರ್ಲಾಲ್ ನೆಹರು, ನಮ್ಮ ಭಾರತ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಆ್ಯಂಡ್ ಯಾಕಂದ್ರೆ ಯುದ್ಧ ಮಾಡಿಲ್ಲ ಅವರು, ಒಪ್ಪಂದ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಅಯೂಬ್ ಖಾನ್ ಅಂತ ಹೇಳ್ತೀವಿ, ಯಾರು? ಅಯೂಬ್ ಖಾನ್ ಅವರು. ಇವರಿಬ್ಬರ ಮಧ್ಯೆ ಈ ಒಂದು ಸಿಂಧೂ ನದಿ ನೀರು ಒಪ್ಪಂದ ಆಗುತ್ತೆ ಯಾವ ವರ್ಷ? ಈ ಸೆಪ್ಟೆಂಬರ್ 1960ರಲ್ಲಿ ಸೆಪ್ಟೆಂಬರ್ 1960ರಲ್ಲಿ ಈ ಒಂದು ಸಿಂಧೂ ನದಿ ಒಪ್ಪಂದ ಆಗುತ್ತೆ. ಬಟ್ ಇದು ರದ್ದಾಗಿದ್ದವಾಗ ಅಂತ ಹೇಳ್ತಾನೆ 2025 ಏಪ್ರಿಲ್ ತಿಂಗಳಲ್ಲಿ ಇದು ರದ್ದಾಗುತ್ತೆ. ಯಾವುದು? ಸಿಂಧೂ ನದಿ ನೀರು ಒಪ್ಪಂದ ಅನ್ನೋದು. ಸರಿನಾ? ಇದು ಸಹ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ ಕೇಳ್ತಾನೆ. ಸೊ ಇವಾಗ ಸಿಂಧೂ ನದಿ ಯಾವಾಗ ಆಯಿತು ಅಂತ ಕೇಳಿದಾನೆ, ಒಪ್ಪಂದ ಯಾವಾಗಾಯಿತು ಅಂತ ಕೇಳಿದಾನೆ. ನೆಕ್ಸ್ಟ್ ನಿಮಗೆ ಯಾವುದು ಮಾಡ್ಕೊಂಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಯಾರು ಅಂತ ಕೇಳ್ಬೋದು. ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಆ್ಯಂಡ್ ದೆನ್ ಪಾಕಿಸ್ತಾನದ ಪ್ರಧಾನಿಯಾಗಿರ್ತಕ್ಕಂಥ ಅಯೂಬ್ ಖಾನ್ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನಿಮಗೆ ಅದನ್ನು ಸಹ ಗೊತ್ತಿರಲಿ ಇನ್ನೊಂದು ಇನ್ಫಾರ್ಮೇಷನ್. ಈ ಪಾಕಿಸ್ತಾನದ ಮೊದಲ ಪ್ರಧಾನಿ ಈ ಜೈಲಿನಿಂದ ಇದ್ರೇನೋ ಸಾಯಲ್ಪಟ್ಟರು ಅಂತ ಕೇಳಿದ್ರೆ ಇದೇ ಅಯೂಬ್ ಖಾನ್. ಓಕೆ, ಈತನನ್ನು ನೆಕ್ಸ್ಟ್ ಜೈಲಿಗೆ ಹಾಕಿ ಓದಿಸಿ ಈತನ ಕೊಂದು ಬಿಡ್ತಾರೆ. ಓಕೆ, ಯಾರು? ಪಾಕಿಸ್ತಾನ ಆರ್ಮಿ. ಸೊ ಜಗತ್ತಲ್ಲಿ ಒಂದೇ ಒಂದು ದೇಶ ಅನಿಸುತ್ತೆ ಐ ಥಿಂಕ್ ನಮ್ಮ ನಿಯರ್ ಬೈ ಇರೋದು ಮಿಲಿಟರಿಯೇ ಈ ಒಂದು ರಾಜಕೀಯ ಪಕ್ಷಗಳನ್ನು ಹಾಗೆ ಈ ಒಂದು ಸಂಪೂರ್ಣ ಸರ್ಕಾರವನ್ನು ಕಂಟ್ರೋಲ್ ತಗೊಳ್ತದೆ. ಎಲ್ಲಿ? ಈ ಒಂದು ಪಾಕಿಸ್ತಾನದಲ್ಲಿ. ಸರ್ ಬೇರೆ ಬೇರೆ ದೇಶ ಅಂತ ಹೇಳ್ಬೋದು, ಯಾವುದು ಅಫ್ಘಾನಿಸ್ತಾನ ಹಾಗೆ ಹೇಗೆ ಅಂತ. ಸರಿನಾ? ಸೊ ಅಲ್ಲಿ ಹೇಗೆ ಅಂದರೆ ಕಂಪ್ಲೀಟ್ ಆಗಿ ತಾಲಿಬಾನ್ಗಳೇ ಬಂದಿದ್ದಾರೆ ಇವಾಗ. ಬಟ್ ಅವ್ರು ಯಾರನ್ನೂ ಸಹ ಇದ್ರೆ ಹೇಗೆ ಅಂತಂದರೆ ಮತ್ತೊಬ್ಬರ ಮೇಲೆ ಅವ್ರನ್ನೂ ಸಹ ಇಟ್ಕೊಂಡು ನಾವು ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿಲ್ಲ. ಬಟ್ ಇವ್ರಿಗೆ ಅಂದರೆ ನೀವು ಇರಿ ನಾವು ಇರಿ, ಬಟ್ ಇದ್ರೆ ನೀವು ಇದ್ರೆ ಸುಮ್ಮನೆ ಇರಿ, ನಾವು ಇದ್ರೂ ಮೇನ್ ರೂಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿ? ಪಾಕಿಸ್ತಾನದಲ್ಲಿ. ಇವಾಗ ಕರೆಂಟ್ಲಿ ಇದಾನಲ್ಲ ಹಿಟ್ಲರ್. ಯಾವನು? ಹಿಟ್ಲರ್ಗೆ ನಾಚಿಕೆ ಬರುತ್ತೆ. ಯಾರು? ಮುನೀರ್ ಅನ್ನೋನು. ಓಕೆ, ಸೊ ಮುನೀರ್ ಅನ್ನೋನು ಆಸಿಮ್ ಮುನೀರ್ ಅಲ್ವಾ. ಸೊ ಆತ ಏನಿದ್ದಾನೆ ಪ್ರಸ್ತುತ ಅಲ್ಲಿನ ಒಂದು ಸೇನಾ ಮುಖ್ಯಸ್ಥನಾಗಿಲ್ವಾ. ಸೊ ಆತ ಇವಾಗ ಪ್ರಧಾನಮಂತ್ರಿ ಮೇಲೂ ಸಹ ಇದ್ರೇನೋ ಕೆಲಸ ಮಾಡ್ತಾನೆ, ಆ್ಯಂಡ್ ದೆನ್ ರಾಷ್ಟ್ರಪತಿ ಮೇಲೂ ಸಹ ಕೆಲಸ ಮಾಡ್ತಾನೆ. ಅವರಿಬ್ಬರು ಸಹ ಜೈಲಿಗೆ ಹಾಕೋದು ಕೆಲಸ ಆತನ ಮಾಡ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಭಾರತದಲ್ಲಿ ಲೋಕಪಾಲದ ಧ್ಯೇಯ ವಾಕ್ಯವೇನು ಅಂತ ಕೇಳಿದಾನೆ. ಸರಿನಾ? ಈ ಒಂದು ಲೋಕಪಾಲರ ಧ್ಯೇಯ ವಾಕ್ಯವೇನು? ಈ ಒಂದು ಲೋಕಪಾಲರು ಕೇಳಿದ್ದ ಅಲ್ವಾ ಹಳೆ ಶಿಫ್ಟಲ್ಲಿ. ಏನು ಕೇಳಿದ್ದ? ಮೊದಲ ಲೋಕಪಾಲ ಯಾರು ಅಂತ. ಯಾರು? ಮೊದಲ ಮತ್ತು ಕೊನೆ ಅನ್ನೋಕ್ಕೆ ಏನಿಲ್ಲ. ಸರಿನಾ? ಮೊದಲ ಮತ್ತು ಎರಡನೇದು ಇಬ್ಬರೇ ಇದ್ದಾರೆ. ಯಾಕಂದರೆ ಮೊದಲನೇದವ್ರು ಏನಿದಾರಲ್ವ 2019 ಯಾರು? ಪಿನಾಕಿ ಚಂದ್ರ ಘೋಷ್ ಅವರು. ಆ್ಯಂಡ್ ದೆನ್ ಎರಡನೇದವ್ರು ಯಾರಿದ್ದಾರೆ? MA ಖಾನ್ವಿಲ್ಕರ್ ಅವರು ಇದ್ದಾರೆ ಪ್ರಸ್ತುತ. ಸೊ ರೀಸೆಂಟಾಗಿ 2024 ಡಿಸೆಂಬರಲ್ಲಿ ನೇಮಕ ಆಗಿದ್ದಾರೆ. ಇವರು ಇಬ್ಬರನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದವ್ರು ಯಾರು ಅಂತಂದರೆ ಈ ಪಿನಾಕಿ ಚಂದ್ರ ಘೋಷ್ ಅವರು. ಆ್ಯಂಡ್ ದೆನ್ ಎರಡನೇದವ್ರು ಯಾರು ಅಂತಂದರೆ ಈ MA ಖಾನ್ವಿಲ್ಕರ್ ಅವರು ಅಂತ ಹೇಳ್ತೀವಿ. ಸರ್ನಾ? ಸೊ ಇವರ ಒಂದು ಧ್ಯೇಯವಾಕ್ಯ ಏನಾಗಿದೆ ಅಂತ ಕೇಳಿದ್ರೆ ಯಾರ ಸಂಪತ್ತನ್ನು ಅಪೇಕ್ಷಿಸಬೇಡಿ ಅಂತ ಹೇಳುತ್ತೆ. ಸರ್ನಾ? ಯಾರ ಸಂಪತ್ತನ್ನು ನೀವು ಅಪೇಕ್ಷಿಸಿದರೆ ನೀವು ಸಹ ಇದ್ರೆ ಜೈಲಿಗೆ ಹೋಗ್ತೀರಾ ಅಂತ ಹೇಳುತ್ತೆ. ಯಾರ್ದು? ಲೋಕಪಾಲರ ಒಂದು ಧ್ಯೇಯವಾಕ್ಯ. ಓಕೆ, ಈ ಲೋಕಪಾಲ ಅಥವಾ ಭಾರತದ ಲೋಕಪಾಲನ ಧ್ಯೇಯವಾಕ್ಯ ಏನು ಅಂತಂದರೆ ಮಾಘೃದ ಕಸ್ಯಸ್ವಿ ಧನಂ ಅಂತ ಹೇಳುತ್ತೆ. ಸರ್ನಾ? ಮೀನ್ಸ್ ಇದರ ಒಂದು ಸಂಸ್ಕೃತದ ಒಂದು ನುಡಿಗಟ್ಟಿನ ಒಂದು ಅರ್ಥ ಏನು ಅಂತಂದರೆ ಯಾರ ಸಂಪತ್ತನ್ನು ಸಹ ಅಪೇಕ್ಷಿಸಬೇಡಿ ಅಂತ ಇದರ ಅರ್ಥ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಇದರ ಒಂದು ಹೊಸ ಲೋಗೋ ಮತ್ತು ಧ್ಯೇಯವಾಕ್ಯವನ್ನು ಸಹ ರೀಸೆಂಟಾಗಿ ಬಿಡುಗಡೆ ಮಾಡಿದ್ದಾರೆ. ಯಾವಾಗ? 2025ರಲ್ಲಿ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಯಾವಾಗ ಬರುತ್ತೆ? 2013ರಲ್ಲಿ ಬರುತ್ತೆ. ಓಕೆ, ಸೊ ಇದು ಯಾವಾಗ? 2013ರಲ್ಲಿ ಈ ಒಂದು ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಯಾವ ಘಟನೆಗೆ ಪ್ರತಿಕ್ರಿಯೆಗಾಗಿ ಆಪರೇಷನ್ ಬ್ರಹ್ಮವನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಆಪರೇಷನ್ ಬ್ರಹ್ಮ ಇದನ್ನು ಸಹ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿಲ್ಲ ಅಷ್ಟೇ ಹೇಳಿ ಆನ್ಸರ್. ನೋಡಿದ್ದೀವಿ. ಯಾವುದಕ್ಕೆ? ಮಯನ್ಮಾರ್ನಲ್ಲಿ ಈ ಒಂದು ವಿನಾಶಕಾರಿ ಭೂಕಂಪದ ಸಲುವಾಗಿ ನಾವೇನು ಸಹಾಯ ಕೊಡ್ತೀವಲ್ವಾ, ಸೊ ಅದಕ್ಕೆ ನಾವು ಎಂತ ಹೆಸರಿಟ್ಟಿರ್ತಕ್ಕಂಥ ಒಂದು ಆಪರೇಷನ್ ಯಾವುದು ಅಂದರೆ ಆಪರೇಷನ್ ಬ್ರಹ್ಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವಾಗ ನಮ್ಮ ಶ್ರೀಲಂಕಾಕ್ಕೆ ಈ ದಿತ್ವಾ ಚಂಡಮಾರುತ ಅಲ್ಲಿ ಬಡ್ದಿದೆ. ಸೊ ಅಲ್ಲಿ ನಾವು ಸಹಾಯ ಮಾಡ್ತಿದ್ವಿ ಅಲ್ವಾ. ಸೊ ಅದಕ್ಕೆ ಯಾವ ಹೆಸರಿಂದ ಕೊಟ್ಟಿದ್ವಿ? ಆಪರೇಷನ್ ಸಾಗರ್ ಬಂಧು ಅಂತ. ಸಾಗರ್ ಬಂಧು ಅಂದರೆ ಸಾಗರದಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಮಿತ್ರ ದೇಶ. ಸಾಗರ ಬಂಧು ಮಿತ್ರ, ನಮ್ಮ ಪೌಣ್ಯರು ಅಂತ ಹೇಳ್ತಾರೆ ನಮ್ಮ ಈ ಬೆಳಗಾವಿ ಸೈಡೆಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ ಇದನ್ನು ನೋಡ್ಕೊಳ್ಳಿ. ಮ್ಯಾನ್ಮಾರ್ನಲ್ಲಿ ದುರಂತ ಸಂಭವಿಸಿದ ಹಾನಿಗೊಳಗಾದ ಜನರಿಗೆ ಸಹಾಯ ಮಾಡಲು ಪರಿಹಾರ ಸಾಮಗ್ರಿಗಳು. ಓಕೆ, ಇದೆಲ್ಲ ಸರ್ ವಗೇರೆ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ತಿಂಗಳು ನೋಡ್ಕೊಳ್ಳಿ, ಮಾರ್ಚ್ 2025ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಜಾನಿಕ್ ಸಿನ್ನರ್ ಯಾವ ಆಟಗಾರನನ್ನು ಇವರು ಸೋಲಿಸಿದರು ಅಂತ ಕೇಳಿದ್ರೆ ಈ ಅಲೆಕ್ಸಾಂಡರ್ ಝರವ್ರನ್ನ ಇವರು ಸೋಲಿಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಆಸ್ಟ್ರೇಲಿಯನ್ ಆದ ನಂತರ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಬರುತ್ತೆ. ಅಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಕಾರ್ಲೋಸ್ ಅಲ್ಕ್ರಾಜ್ ಅಂತ ಹೇಳ್ತೀವಿ. ಯಾರು? ಕಾರ್ಲೋಸ್ ಅಲ್ಕ್ರಾಜ್ ಅವರು ಅಂತ ಹೇಳ್ತೀವಿ. ಇವರು ಯಾರನ್ನ ಸೋಲಿಸಿದ್ದಾರೆ? ಇವರು ಇದೇ ಜಾನಿಕ್ ಸಿನ್ನರ್ ಅವ್ರನ್ನ ಸೋಲಿಸಿದ್ದಾರೆ. ಓಕೆ, ಜಾನಿಕ್ ಸಿನ್ನರ್ ಅವ್ರನ್ನ ಸೋಲಿಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಅಗೇನ್ ಜಾನಿಕ್ ಸಿನ್ನರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು US ಓಪನ್ ಟೆನಿಸ್ ಟೂರ್ನಿಯಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಅಗೇನ್ ಹೇಳ್ತೀವಿ ಕಾರ್ಲೋಸ್ ಅಲ್ಕ್ರಾಜ್ ಅಂತ. ಸರ್ನ? 2 ಇವ್ರು ಗೆದ್ದರೆ 2 ಅವ್ರು ಗೆದ್ದಿದ್ದಾರೆ. ಓಕೆ, ಇಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಯಾಲಾ ಹಿಮನದಿ ಯಾವ ದೇಶದಲ್ಲಿದೆ? ಸರ್ನ? ಇದನ್ನ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಮಾಡಿಲ್ವ ಹೇಳಿ. ಓಕೆ, ಸೊ ನೋಡ್ಕೊಂಡಿದ್ದೀವಲ್ವಾ ಇದನ್ನು? ಯಾಲಾ ಹಿಮನದಿ ಎಲ್ಲಿದೆ? ನೇಪಾಳದಲ್ಲಿ ಕಂಡುಬರುತ್ತೆ. ಓಕೆ, ನೇಪಾಳದಲ್ಲಿ ಹೇಳಿದ್ವಿ ನೋಡಿ 6 ಮಂತ್ ಕರೆಂಟ್ ಅಫೇರ್ಸ್ ಎಲ್ಲ ಐ ಥಿಂಕ್ ಅದು. ಇಲ್ಲ ಅಂತಂದರೆ ಅದು ಯಾವುದೋ ಒಂದು 2
ಕ್ಲಾಸ್ ಮಾಡಿದೆ. ಸೊ ಅಲ್ಲಿ ಒಟ್ಟಲ್ಲಿದೆ ಕರೆಂಟ್ ಅಫೇರ್ಸ್ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮ್ಗೆ ಈ ಕ್ವಶನ್ ಸಿಗುತ್ತೆ. ಹಳೆ ಕ್ವಶನ್ ಏನಿದೆಯಲ್ಲ ನಿಮ್ಗೆ ಯಾವ್ದು ನಾನು ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ವ, ಯಾವುದು ಸುಳ್ಳು ಹೇಳ್ತಾ ಇಲ್ಲರಿ. ಓಕೆ, ಎಲ್ಲವೂ ಸಹ ನಿಜಾನ ಹೇಳ್ತಾ ಇದ್ದೀನಿ, ಎಲ್ಲವೂ ಸಹ ನಾನು ಹೇಳಿದ್ದೀನಿ. ಸೊ ಅದಕ್ಕಷ್ಟು ಕಾನ್ಫಿಡೆನ್ಸಿಂದ ನಗ್ತಾ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಆಲ ಹಿಮನದಿ ಏನಿದೆಯಲ್ವ, ರೀಸೆಂಟಾಗಿ ಇದು ಫುಲ್ ಬತ್ತಿ ಹೋಗಿಬಿಟ್ಟಿದೆ, ಸಂಪೂರ್ಣವಾಗಿ ಮರೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿದೆ. ಓಕೆ, ಸೊ ಯಾಕೆ ನ್ಯೂಸಲ್ಲಿದೆ, ಏನಲ್ಲಿ ಏನು ಡೆತ್ ಆಗಿದ್ದಾರಾ, ಏನು ಇದ್ದಾರಾ, ಮಾಡಿದಾರಾ ಅಂತ ಕೇಳಿದ್ರೆ ಇದು ಕಂಪ್ಲೀಟಾಗಿ ವ್ಯಾನಿಷ್ ಆಗಿಬಿಟ್ಟಿದೆ. ಈ ನೇಪಾಳದಿಂದ ವ್ಯಾನಿಷ್ ಆಗಿಬಿಟ್ಟಿದೆ ಹಿಮನದಿ. ಓಕೆ, ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು ನೇಪಾಳದಲ್ಲಿ. ಓಕೆ, ಇದು ಗೊತ್ತಿರಲಿ ನಿಮಗೆ, ಎಲ್ಲಿ ನೇಪಾಳದ ಲ್ಯಾಂಗ್ಟಾಂಗ್ ಪ್ರದೇಶದಲ್ಲಿದೆ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಪ್ರದೇಶ ಎಲ್ಲಿ ಅಂತಂದರೆ ಲ್ಯಾಂಗ್ಟಾಂಗ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಆಗಸ್ಟ್ 2025 ಭಾರತದ ಸ್ಥಳೀಯ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ AMCA ಅಡ್ವಾನ್ಸ್ಡ್ ಮಧ್ಯಮ ಯುದ್ಧ ವಿಮಾನವನ್ನು ಯಾರು ಘೋಷಿಸಿದರು, ಯಾರು ಅದನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಹೆಸರನ್ನ ಯಾರು? ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ಆ್ಯಂಡ್ ದೆನ್ ಅನಿಲ್ ಚೌಹಾಣ್. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ, ರಾಜನಾಥ್ ಸಿಂಗ್ ಅವರು ಅಂತ ಹೇಳ್ತೀವಿ. ಓಕೆ, ಯಾರು? ರಾಜನಾಥ್ ಸಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಭಾರತ ಆರ್ಥಿಕ ಸಮೀಕ್ಷೆಯನ್ನು ಯಾರು ಮಂಡಿಸಿದರು ಅಂತ ಕೇಳಿದ್ರೆ ಹೆಸರನ್ನ ಆರ್ಥಿಕ ಸಮೀಕ್ಷೆ ಯಾರು ಮಂಡಿಸ್ತಾರೆ? ಹಣಕಾಸು ಸಚಿವರು ಯಾರು? ಇದೇ ಒಂದು ಸೀತಾರಾಮನ್. ಓಕೆ, ಸೊ ಇದು ಸಹ ಗೊತ್ತಿರಲಿ ನಿಮ್ಗೆ, ಯಾರು? ನಿರ್ಮಲಾ ಸೀತಾರಾಮನ್. ಓಕೆ, ನೀವು ಏನೇ ತಿನ್ನಿರಿ, ಓಕೆ, ಏನೇ ತಗೊಳ್ರಿ, ಅದ್ರ ಮೇಲೆ ಎಲ್ಲರ ಮೇಲೂ ಟ್ಯಾಕ್ಸ್ ಹಾಕಿ 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 ಈ ಬಡವರನ್ನು ಇನ್ನೂ ಬಡವರಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮೇ 2025 ಪ್ರಾರಂಭಿಸಲಾದ ಭಾರತದ ಹೆಚ್ಚಿನ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನೆ ವ್ಯವಸ್ಥೆ ಹೆಸರೇನು? ಇದನ್ನು ಹೇಳಿಲ್ವಾ? ಓಕೆ, ಇದನ್ನು ಸಹ ಹೇಳಿದ್ದೀನಲ್ವಾ, ಯಾವುದು? ರಾಷ್ಟ್ರೀಯ ಹವಾಮಾನ ಗ್ರಿಡ್, ಭಾರತ ಹವಾಮಾನ ಜಾಲವ, ಆ್ಯಂಡ್ ದೆನ್ ಭಾರತ ಮುನ್ಸೂಚನೆ ವ್ಯವಸ್ಥೆಯ, ಇಲ್ಲ ಅಂತಂದರೆ ಇಂಡಿಯನ್ ಕ್ಲೈಮೇಟ್ ಮಾನಿಟರ್, ಯಾವುದಿದೆ ಇದಕ್ಕೆ? ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ವಾ, ಯಾವುದು? ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಭಾರತ ಮುನ್ಸೂಚನೆ ವ್ಯವಸ್ಥೆ ಅಂತ ಹೇಳ್ತೀವಿ, ಸರಿನಾ? ಸೊ ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅನ್ನೋ ಒಂದು ಹೆಸರಿನಲ್ಲಿ ಈ ಒಂದು ಹೈ ರೆಸಲ್ಯೂಷನ್ ಹವಾಮಾನ ಮುನ್ಸೂಚನೆ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದರೆ, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಿದಾನೆ, ಸರಿನಾ? ಸೊ ಇವಾಗ ಕೇಳಿದನಲ್ವಾ, ಸೊ ಆಲ್ರೆಡಿ ಇದನ್ನು ಕ್ಲಾಸಲ್ಲೂ ಸಹ ಹೇಳಿದನಲ್ವಾ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಡೈಲಿ ಇನ್ನು ಮುಂದೆ ಫಾಲೋ ಮಾಡ್ತಾ ಬನ್ನಿ. ಸೊ ಇನ್ನು ಮುಂದೆ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಸಹ ಮಾಡ್ತಾ ಇದ್ದೀವಿ, ಸರಿನಾ? ಸೊ ಅಲ್ಲಿ ಸಹ ನಿಮಗೆ ಪ್ರತಿದಿನವೂ ಸಹ 25 ಪ್ರಶ್ನೆಗಳನ್ನ ತಂದಿಡ್ತಾ ಇದ್ದೀವಿ. ಸೊ ಪ್ರತಿ 25 ಪ್ರಶ್ನೆಗಳು ನಿಮಗೆ ಎಷ್ಟು ನಿಮಿಷಕ್ಕೆ? ಒಂದು 15 ನಿಮಿಷದಲ್ಲಿ ನಿಮಗೆ 25 ಪ್ರಶ್ನೆಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಆ್ಯಂಡ್ ದೆನ್ ವೀಕಲ್ಲೂ ಸಹ, ವೀಕೆಂಡಲ್ಲಿ ನಾವು ಇನ್ನು ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಸಹ ನೋಡ್ಕೊಳ್ಳೋಣ. ಆ್ಯಂಡ್ ದೆನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ ನೋಡ್ಕೊಳ್ಳೋಣ. ಸೊ ನಿಮಗೆ 2 ಸರಿ ರಿವಿಷನ್ ಆಗುತ್ತೆ. ಆ್ಯಂಡ್ ದೆನ್ 1 ಸರಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಲೆಯಲ್ಲಿ ಹೋಗುತ್ತೆ. ಓಕೆ, ಸೊ ಆದ ಕಾರಣದಿಂದ ಕರೆಂಟ್ ಅಫೇರ್ಸಲ್ಲಿ ಜಾಸ್ತಿ ಪ್ರಶ್ನೆಗಳು ಬರೋದ್ರಿಂದ ಇನ್ನು ಮುಂದೆ ಏನಿದೆ ಅಲ್ವಾ, ಡೈಲಿ ಕರೆಂಟ್ ಅಫೇರ್ಸ್ನ ಮಾಡ್ತಾ ಇದ್ದೀವಿ. ಯಾರು ಇನ್ನೂ ನೋಡ್ತಾ ಇಲ್ಲ ಅಲ್ವಾ, ಸೊ ಇವತ್ತಿನ ಫಸ್ಟ್ ಡೇ ಅಪ್ಲೋಡ್ ಮಾಡಿದ್ವಿ ಆಲ್ರೆಡಿ, December 2nd, ಸೊ December 3rd, ಆ್ಯಂಡ್ ದೆನ್ ನಾಳೆಯಿಂದ ಸಹ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಸೊ ಡೈಲಿ ನೋಡ್ತಾ ಇರಿ. ಓಕೆ, ನಿಮಗೆ ಈ ಒಂದು ಕರೆಂಟ್ ಅಫೇರ್ಸ್ ಏನು ಟಫ್ ಇದೆ ಅಲ್ವಾ, ಕಬ್ಬಿಣದ ಕಡಲೆ ಆಗಿದೆ ಅಲ್ವಾ ಈ ಮ್ಯಾಥ್ಸ್ ಥರ, ಸೊ ಅದು ನಿಮಗೆ ಹಗುರ ಆಗಿಬಿಡುತ್ತೆ. ಓಕೆ, ಒಂದು ರೀತಿ ಹೇಗೆ ಅಂತಂದರೆ ಸಿಹಿ ಜೇನಾಗುತ್ತೆ ನಿಮಗೆ. ಓಕೆ, ಆ ರೀತಿ ನಿಮಗೆ ಹಾಗೆ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಯಾವುದು ಈ ಒಂದು ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದ್ವಿ, ಇದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬಿಹಾರದಲ್ಲಿ ಕೈಗೆಟುಕುವ ದರದಲ್ಲಿ ಸಾಲಗಳನ್ನು ಒದಗಿಸಲು ಸೆಪ್ಟೆಂಬರ್ 2025 ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಯೋಜನೆಯನ್ನು ಪ್ರಾರಂಭಿಸಿದರು? ಎಲ್ಲಿ ಎಲೆಕ್ಷನ್ ಬರುತ್ತೆ ಅಲ್ಲಿ ಈ ಥರ ಯೋಜನೆಗಳು ಸಾಕಷ್ಟು ಬರ್ತವೆ, ಸರಿನಾ? ಪಕ್ಷ ಯಾವುದೇ ಆಗಿರಲಿ. ಸೊ ಆಪ್ಷನ್ ಏನಿದೆ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಬಿಹಾರ ಗ್ರಾಮೀಣ ಸಾಲ ಯೋಜನೆ, ಜನಧನ್ ಕ್ರೆಡಿಟ್ಸ್ ಮಿಷನ್, ಆ್ಯಂಡ್ ದೆನ್ ಜೀವಿಕಾ ನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಕೊಟ್ಟಿದ್ದಾನೆ. ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ? ಯಾವುದು ಹೇಳ್ಬೋದಾ? ಯಾವುದು? ಆಪ್ಷನ್ ಡಿ ಅಂತ ಹೇಳ್ತೀವಿ, ಜೀವಿಕಾ ನಿಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾವಾಗ? ಈ ಒಂದು ಸೆಪ್ಟೆಂಬರಲ್ಲಿ. ಎಲ್ಲಿ? ಬಿಹಾರದಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಮಕಾನ ಮಂಡಳಿ ರೀಸೆಂಟಾಗಿ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಕೇಳ್ತಾನೆ. ಈ ಒಂದು ಮಕಾನ ಮಂಡಳಿ ಏನಿದೆಯಲ್ಲ, ಮಕಾನಗಳನ್ನು, ಆ ಮಕಾನ ಮಂಡಳಿಗಳನ್ನು ಸ್ಥಾಪನೆ ಮಾಡಿರೋದು ಅಗೇನ್ ಇದೆ ಒಂದು ಬಿಹಾರದಲ್ಲಿ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಬಿಹಾರದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ವಿಶ್ವ ಆರ್ಥಿಕ ವೇದಿಕೆ WEF ಪ್ರಕಟಿಸಿದ ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಕುಸಿದಿದೆ ಅಂತ ಕೇಳಿದಾನೆ ಹೆಸರನ್ನ. ಸೊ ಈ ರೀತಿ ಕೇಳಿದ್ರೆ ನಮಗೆ ಏನು ಗೊತ್ತಿರಬೇಕು ಅಂತಂದರೆ, ಈ ವರ್ಷದ ಒಂದು ಅಂಕಿಅಂಶ ಎಷ್ಟಿದೆ, ಹೋದ ವರ್ಷದ ಅಂಕಿಅಂಶ ಎಷ್ಟಿದೆ ಅಂತ ಎರಡೂ ಗೊತ್ತಿರಬೇಕಾಗತ್ತೆ. ಈ ವರ್ಷದ ಅಂಕಿಅಂಶ ಎಷ್ಟಿದೆ? ಈ ವರ್ಷ 81ನೇ ಸ್ಥಾನದಲ್ಲಿದ್ದೀವಲ್ವಾ. ಲಾಸ್ಟ್ ಎಷ್ಟರಲ್ಲಿದ್ವಿ? 63ರಲ್ಲಿದ್ವಿ ಅಲ್ವಾ ಅದೇ ಹೌದು, ಲಾಸ್ಟ್ 63ನೇ ಸ್ಥಾನದಲ್ಲಿದ್ವಿ ನಾವು, ಸರಿನಾ? ಯಾವುದರಲ್ಲಿ? ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ. ಬಟ್ ಇವಾಗ ಎಷ್ಟನೇ ಸ್ಥಾನದಲ್ಲಿದ್ವಿ? 81ನೇ ಸ್ಥಾನದಲ್ಲಿದ್ವಿ. ಎಷ್ಟು ಮೈನಸ್ ಮಾಡ್ಬೋದು ಇದರಲ್ಲಿ? ಎಷ್ಟು? 63, ಅಲ್ಲಿ ಒಂದು 7, 7 1 + 8, 8 ಆಗಿದ್ರಲ್ಲ, 8 ಸ್ಥಾನಗಳಲ್ಲಿ ನಾವು ಕುಸಿದಿದ್ದೀವಿ. ಓಕೆ, 8ನೇ ಸ್ಥಾನಗಳು ಅಂತ ನಾವು ಹೇಳ್ಬೋದು. ಓಕೆ, ಇಲ್ಲಿದೆ ನೋಡಿ, 2024ರಲ್ಲಿ 63ನೇ ಸ್ಥಾನದಲ್ಲಿತ್ತು. ಆ್ಯಂಡ್ ದೆನ್ 2025ರಲ್ಲಿ 71ನೇ ಸ್ಥಾನದಲ್ಲಿ, 81ನೇ ಸ್ಥಾನ ಅಲ್ಲ, 71ನೇ ಸ್ಥಾನ. ಓಕೆ, ಕ್ಷಮಿಸಿ, 71ನೇ ಸ್ಥಾನದಲ್ಲಿ. ಆ್ಯಂಡ್ ದೆನ್ ಒಟ್ಟಾರೆ ಸ್ಕೋರ್ ಏನಿದೆ ಅಲ್ವಾ, 53.31 ಶ್ರೇಯಾಂಕ 71ನೇ ಸ್ಥಾನದಲ್ಲಿ. 110 ದೇಶಗಳಲ್ಲಿ ನಮ್ಮ ಭಾರತ ಒಂದು ಸ್ಕೋರ್ ಇದೆ. ಓಕೆ, ನಮ್ಮ ಭಾರತ ಒಂದು ಶ್ರೇಯಾಂಕ ಇದೆ. ಸೊ ಇದಕ್ಕೆ ಎಷ್ಟು ಸ್ಥಾನದಲ್ಲಿ ಒಂದು ಕೆಳಗಿಳಿದಿದೆ ಅಂತ ನೋಡಿದ್ರೆ 8 ಸ್ಥಾನಗಳಲ್ಲಿ ನಮ್ಮ ಭಾರತ ಏನಿದೆಲ್ವಾ ಕೆಳಗಿಳಿದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ಒಂದು ಮೊದಲ ಸ್ಥಾನದಲ್ಲಿ ಯಾವುದಿದೆ? ಸ್ವೀಡನ್ ಇದೆ. ಸೆಕೆಂಡ್ ಯಾವುದು? ಫಿನ್ಲ್ಯಾಂಡ್. ಥರ್ಡ್ ಯಾವುದು? ಡೆನ್ಮಾರ್ಕ್. ಅವೇ ಇರ್ತವೆ, ಅವೇ ಒಂದು 3-4 ಕಂಟ್ರಿ ಇರ್ತವೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2, 2025 ನಮ್ಮ ಭವಿಷ್ಯದ ಶೃಂಗಸಭೆಯನ್ನು ಸುರಕ್ಷಿತಗೊಳಿಸುವುದು ಎಂಬ ಶೀರ್ಷಿಕೆಯ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ನಮ್ಮ ಭವಿಷ್ಯದ ಶೃಂಗಸಭೆಯನ್ನು ಸುರಕ್ಷಿತವಾಗಿಸುವುದು.
ಎಲ್ಲ ದೇಶದ ಹಾಳು ಮಾಡಿ ಇವಾಗ ಏನಂತಂದರೆ ಒತ್ತು ಸುರಕ್ಷಾ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳೋರು ಯಾರು? ಇದೇ ಯು ಕೆದವರು. ಓಕೆ, ಸೊ ಎಲ್ಲಿ ನಡೆದಿದೆ ಅಂತಂದರೆ ಈ ಲಂಡನಲ್ಲಿ ನಡೆದಿದೆ. ಈ ಲಂಡನ್ನ ಯು ಕೆ ಅಂತ ಹೇಳ್ತೀವಿ, ಯು ಕೆ ಲಂಡನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಡೆದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಖಾಸಗಿ ಮರು ವಿಮಾ ಕಂಪನಿಯಾಗಿ IRDAI ಕೇಂದ್ರ ಕಚೇರಿಯಲ್ಲಿದೆ, ಹೈದರಾಬಾದಲ್ಲಿದೆ. ಇನ್ನಿಂದ ಯಾವ ಕಂಪನಿಯನ್ನು ಅನುಮೋದಿಸಲಾಗಿದೆ ಅಂತ ಕೇಳಿದ್ದೇನೆ. ಹೆಸರನ್ನ ಯಾವುದು? ಭಾರತದ ಮೊದಲ ಖಾಸಗಿ ಮರು ವಿಮಾ ಕಂಪನಿಯಾಗಿ ಯಾವುದನ್ನು ನೇಮಿಸಲಾಗಿದೆ? ಯಾವುದು? IRDAI. ಓಕೆ, ಯಾವುದು? EJICR, ಎಂಡ್ ಇಲ್ಲ ಅಂತಂದರೆ ಸ್ವಿಸ್, ಎಲ್ಲಿ ಅಂತಂದರೆ ಮ್ಯೂನಿಚಾ, ಇಲ್ಲ ಅಂತಂದರೆ ವ್ಯಾಲ್ಯೂಯಾಟಿಕ್ಸಾ, ಯಾವುದಿದೆ ಇದರಲ್ಲಿ ಕಂಪ್ನಿ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾವುದು? ವ್ಯಾಲ್ಯೂಯಾಟಿಕ್ಸ್ ರೀ ಇನ್ಶೂರೆನ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದು? ವ್ಯಾಲ್ಯೂಯಾಟಿಕ್ಸ್ ರೀ ಇನ್ಶೂರೆನ್ಸ್ ಲಿಮಿಟೆಡ್ಗೆ ಇದು ಅನುಮೋದನೆ ನೀಡಿದೆ. ಯಾವುದು? IRDAI. ಓಕೆ, ಯಾವುದು? IRDAI ಅಂತ ಹೇಳ್ತೀವಿ. ಇದರ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ಈ ಒಂದು ಹೈದರಾಬಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ವರ್ಷದ ಕ್ರೀಡಾಪಟು ಎಂದು ಹೆಸರಿಸಲ್ಪಟ್ಟವರು ಯಾರು ಅಂತ? ಯಾರು? ಆಪ್ಷನ್ ಎ ಸಿಮೋನ್ ಬೈಲ್ಸ್ ಅವರು, ಆಪ್ಷನ್ ಬಿ ಈಗ ಸ್ವೇಟಿಕ್ ಅವರು, ಆಪ್ಷನ್ ಸಿ ಸಫಾಲಿ ವರ್ಮಾ ಅವರು, ಆಪ್ಷನ್ ಡಿ ಐತಾನಾ ಬೋನ್ಮತಿ ಅವರು. ಸರಿನಾ? ಐತಾನಾ ಬೋನ್ಮತಿ ಅವರಿಗೆ ಅದು ಬ್ಯಾಲನ್ ಓ ಡಿಆರ್ ಅಂತ ಪ್ರಶಸ್ತಿ. ಯಾವುದು? ಈ ಬ್ಯಾಲನ್ DOR ಅಂತ ಈ ಒಂದು ಪ್ರಶಸ್ತಿ ಬರುತ್ತೆ. ಸರಿ, ಆ ಪ್ರಶಸ್ತಿಯನ್ನು ಸತತ 3ನೇ ಬಾರಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಐತಾನಾ ಬೋನ್ಮತಿ ಅನ್ನೋರು. ಓಕೆ, ಐತಾನಾ ಬೋನ್ಮತಿ ಅನ್ನೋರು. ಬಟ್ ಇವರು ಈ ಪ್ರಶಸ್ತಿಯನ್ನು ಗೆದ್ದಿಲ್ಲ. ಯಾವುದು? ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನು ಗೆದ್ದಿಲ್ಲ. ಈ ಒಂದು ಬ್ಯಾಲನ್ DOR ಅಂತ ಒಂದು ಪ್ರಶಸ್ತಿ ಬರುತ್ತೆ. ಸರಿನಾ? ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ನಂದು ರಾಂಗ್ ಇರ್ಬೋದೇನೋ, ಬಟ್ ಇದೇ ಇದೆ. ಓಕೆ, ಬ್ಯಾಲನ್ DOR ಅಂತ ನೀವು ಓದಿದ್ರು ಸಹ ಹೀಗೆ ಓದ್ತೀರಾ. ಸೊ ಆ ಒಂದು ಪ್ರಶಸ್ತಿಯ 3ನೇ ಬಾರಿ ವಿನ್ನರ್ ಯಾರು ಅಂದರೆ ಈ ಐತಾನಾ ಬೋನ್ಮತಿ ಅವರು. ಈ ಶಫಾಲಿ ವರ್ಮಾ ಅವರು ರೀಸೆಂಟಾಗಿ ಇವರು ಇರಲೇ ಇಲ್ಲ ನ್ಯೂಸಲ್ಲಿ. ಓಕೆ, ಸೊ ಏನು ವರ್ಲ್ಡ್ ಕಪ್ ವಿನ್ ಆಯ್ತಲ್ವಾ, ಫೈನಲ್ ಮ್ಯಾಚಲ್ಲಿ ಒಂದು ಆಡಿ ಸಖತ್ತಾಗಿ ಆಡಿದ್ರು, ಆ್ಯಂಡ್ ದೆನ್ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರು. ಸೊ ಅದಕ್ಕೆ ಇವರು ನ್ಯೂಸಲ್ಲಿ ಇದ್ದಾರೆ. ಸೊ ಇವರಿಗೂ ಸಹ ನೀಡಿಲ್ಲ. ಸೊ ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಅಮೆರಿಕದ ಸಿಮೋನ್ ಬೈಲ್ಸ್ ಅಂತ ಹೇಳಿದ್ವಿ. ಯಾರು? ಸಿಮೋನ್ ಬೈಲ್ಸ್ ಅವರಿಗೆ ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನು ನೀಡಿದ್ದಾರೆ. ಯಾವುದು? ಈ ಒಂದು ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ನೀಡಲಾಗ್ತಕ್ಕಂಥ ವರ್ಷದ ಕ್ರೀಡಾಪಟು ಪ್ರಶಸ್ತಿ. ಓಕೆ, ಆ್ಯಂಡ್ ದೆನ್ ಇದನ್ನು ಸಹ 4ನೇ ಬಾರಿ ಗೆದ್ದಿದ್ದಾರೆ ನೋಡಿ. ಯಾರು? ಈ ಒಂದು ಸಿಮೋನ್ ಬೈಲ್ಸ್ ಅವರು. ಓಕೆ, ಯಾರು? ಸಿಮೋನ್ ಬೈಲ್ಸ್ ಅವರು. ಇವರು ಜಿಮ್ನಾಸ್ಟಿಕ್ ಪಟುವಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೋಹಾ ಡೈಮಂಡ್ ಲೀಗ್ 2025 ನೀರಜ್ ಚೋಪ್ರಾ ಯಾವ ಸ್ಥಾನವನ್ನು ಪಡೆದರು? ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, 3ನೇ ಸ್ಥಾನ ಮತ್ತು 4ನೇ ಸ್ಥಾನ. ಸರಿನಾ? ಸೊ ಇದನ್ನು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದನ್ನು ನೀವೇ ಹೋಮ್ವರ್ಕ್ ತೊಗೊಂಡು ಇದಕ್ಕೆ ಆನ್ಸರ್ ಮಾಡಿ. ಓಕೆ, ಪ್ರಥಮನ ಅಥವಾ ದ್ವಿತೀಯನ ಅಂತ. ಓಕೆ, ಸೊ ಇದನ್ನು ಹೇಳಿ ನೀವು. ಆ್ಯಂಡ್ ನೆಕ್ಸ್ಟ್, ಅಡುಗೆ ಸೋಡಾದ ರಾಸಾಯನಿಕ ಸೂತ್ರವೇನು? ಅಡುಗೆ ಸೋಡಾದ ರಾಸಾಯನಿಕ ಸೂತ್ರ ಏನಿದೆ ರೀ? ಸೋಡಾ ಅಲ್ವಾ? ಸೊ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಬಾಯಲ್ಲಿ ಹಾಕೊಳ್ತೀವಿ. ಸೊ ಅದಕ್ಕೆ ಬೈಕಾರ್ಬೋನೇಟ್. ಜಸ್ಟ್ ನಿಮ್ಗೆ ಏನಾದರೂ ಅದು ಸೋಡಾ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಅಂತ ಅಷ್ಟೇ. ಸರಿನಾ? ಇವಾಗ ಬಟ್ಟೆ ಹಾಕೋದು ಸೋಡಾ ಯಾವುದು ಅಂತ ಕೇಳಿದ್ರೆ ಸೋಡಿಯಂ ಕಾರ್ಬೋನೇಟ್. ಅಲ್ಲಿ ಬಾಯಿ ಇಲ್ಲ. ಓಕೆ, ಯಾಕಂದರೆ ಅದನ್ನು ನಾವು ಬಾಯಿಗೆ ಹಾಕಲ್ಲ. ಸೊ ಈ ಒಂದು ಅಡುಗೆ ಸೋಡಾ ಏನಿದೆ ಅಲ್ವಾ, ಇದನ್ನು ನಾವು ಹಿಟ್ಟಲ್ಲಿ ಎಲ್ಲ ಹಾಕ್ತೀವಲ್ವಾ, ಯಾವುದು ದೋಸೆ ಹಿಟ್ಟಲ್ಲೆಲ್ಲವೂ ಸಹ ಹಾಕ್ತೀವಿ. ಸೊ ಅದಕ್ಕೆ ಇದನ್ನು ಏನಂತ ಹೇಳ್ತೀವಿ? ಬೈ ಅಂತ ನೆನಪಿಟ್ಕೊಳ್ಳಿ ಸರ್. ಬೈ ಅಂತಂದ್ರೆ ಏನು ಅಂತ H ಅಂತ ಹೇಳ್ತೀವಿ, NaHCO3 ಅಂತ ಹೇಳ್ತೀವಿ. ಸೊ ಜಸ್ಟ್ ಸೋಡಿಯಂ ಸೋಡಾ ಅಂತ ಹೇಳಿದ್ರೆ ಸೊ ಅದಕ್ಕೆ ನಾವು ಹೇಳ್ತೀವಿ Na2CO3 ಅಂತ ಹೇಳ್ತೀವಿ. ಓಕೆ, ಇದು ಗೊತ್ತಿರಲಿ ಕೇಳಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಗ್ಲೂಕೋಸ್ ಅಣುವಿನ ಆಣ್ವಿಕ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದರೆ ಸರಿನಾ? ಗ್ಲೂಕೋಸ್ ಅಣುವಿನ ಆಣ್ವಿಕ ದ್ರವ್ಯರಾಶಿ ಎಷ್ಟಾಗಿದೆ ಹೇಳ್ಬೋದಾ? ಫಸ್ಟ್ ನಮಗೆ ಈ ಗ್ಲೂಕೋಸ್ನ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನಿದೆ? C6H12O6 ಅಂತ ಹೇಳ್ತೀವಿ. ಸರಿನಾ? ಏನಿದೆ? C6H12O6. ಸೊ ಈ ಒಂದು ನ ಕಾರ್ಬನ್ದ ಒಂದು ದ್ರವ್ಯರಾಶಿ ಎಷ್ಟಿದೆ? ಸೊ ಈ ಒಂದು ಕಾರ್ಬನ್ನ ದ್ರವ್ಯರಾಶಿ ನಾವು 12 ಅಂತ ಹೇಳ್ತೀವಿ ಅಲ್ವಾ? 12 ಇದೆ. ಆ್ಯಂಡ್ ದೆನ್ ಈ ಒಂದು ಹೈಡ್ರೋಜನ್ನ ದ್ರವ್ಯರಾಶಿ ಎಷ್ಟಿದೆ? 1 ಇದೆ. ಆ್ಯಂಡ್ ದೆನ್ ಈ ಒಂದು ಆಕ್ಸಿಜನ್ನ ದ್ರವ್ಯರಾಶಿ ಎಷ್ಟಿದೆ? ಸೊ ಆಕ್ಸಿಜನ್ದು 16 ಇದೆ. ಸೊ 12 ಇಂಟು ಎಷ್ಟಿದೆ? 6. 12 ಎಷ್ಟಾಗುತ್ತೆ? 72 ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ 1 ಇಂಟು 12 ಎಷ್ಟಾಗುತ್ತೆ? 12 ಆಗುತ್ತೆ. ಆ್ಯಂಡ್ ದೆನ್ 16 ಇಂಟು 16 ಎಷ್ಟಾಗುತ್ತೆ? 96 ಆಗುತ್ತಲ್ವಾ? ಓಕೆ, 96 ಆಗುತ್ತೆ. ಸೊ ಇದನ್ನು 3 ಸಹ ಕೂಡಿಸಿ ಇವಾಗ ಎಷ್ಟು ಬರುತ್ತೆ ನಿಮಗೆ ಆನ್ಸರ್? 170 ಬರುತ್ತಾ? ಓಕೆ, 170 ಬರುತ್ತೆ ನೋಡಿ. 170 ಗ್ರಾಮ್ ಮೋಲ್ ಅಂತ ಹೇಳ್ತೀವಿ. ಸರಿನಾ? 170 ಗ್ರಾಮ್ ಮೋಲ್ ಅಂತ ಹೇಳ್ತೀವಿ. 180 ಬರುತ್ತೆ. ಓಕೆ, ಕೂಡಿಸೋ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿವಿ. 180 ಆಗುತ್ತೆ. ಓಕೆ, ಸೊ ಇಲ್ಲಿದೆ ನೋಡಿ. 12 ಇಂಟು 6 72. ಆ್ಯಂಡ್ ದೆನ್ 1 ಇಂಟು 12 ಆ್ಯಂಡ್ ದೆನ್ 12 ಆ್ಯಂಡ್ ದೆನ್ 16 ಇಂಟು 6 ಎಷ್ಟು ಅಂದರೆ 96 ಅಂತ ಹೇಳ್ತೀವಿ. ಸೊ ಟೋಟಲಿ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತಂದರೆ 180 ಗ್ರಾಮ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಟಿಂಡಾಲ್ ಪರಿಣಾಮವು ಗೋಚರಿಸುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಸರ್, ಯಾವುದರಲ್ಲಿ ಗೋಚರಿಸುವುದಿಲ್ಲ? ಇಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಮತ್ತು ಟ್ರೂ ಸೊಲ್ಯೂಷನ್ ಯಾವುದಿದೆ ಅಂತ ನಮಗೆ ಬೇಕಲ್ವಾ? ಸೊ ಇಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಯಾವುದಿದೆ? ಈ ಕೊಲಾಯ್ಡಲ್ ಸೊಲ್ಯೂಷನ್, ಈ ಒಂದು ಹಾಲು ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಟಿಂಡಾಲ್ ಎಫೆಕ್ಟ್ ಕಾಣಿಸಲೇಬೇಕು. ಆ್ಯಂಡ್ ದೆನ್ ಈ ಒಂದು ಎಮಲ್ಷನ್ ಒಂದು ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಮೀನ್ಸ್ ಯಾವುದು? ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಸಹ ಈ ಒಂದು ಟಿಂಡಾಲ್ ಎಫೆಕ್ಟ್ ಕಾಣಿಸಲೇಬೇಕು. ಆ್ಯಂಡ್ ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ ಅಲ್ವಾ, ಇದು ಒಂದು ಟ್ರೂ ಸೊಲ್ಯೂಷನ್ ಆಗಿದೆ. ಸೊ ಇದರಲ್ಲಿ ಕಾಣಿಸುವುದಿಲ್ಲ. ಬಟ್ ಈ ಒಂದು ಸ್ಟಾರ್ಚ್ ಪರಿಹಾರ ಏನಿದೆ ಅಲ್ವಾ, ಒಂದು ಸ್ಟಾರ್ಚಲ್ಲೂ ಸಹ ಈ ಒಂದು ಪಿಷ್ಟದಲ್ಲೂ ಸಹ ಕೊಲಾಯ್ಡಲ್ ಇರೋದ್ರಿಂದ, ಓಕೆ, ಇದು ಕೊಲಾಯ್ಡಲ್ ಸೊಲ್ಯೂಷನ್ ಆಗಿರೋದ್ರಿಂದ ಇಲ್ಲೂ ಸಹ ಟಿಂಡಾಲ್ ಎಫೆಕ್ಟ್ ಕಾಣಿಸುತ್ತೆ. ಸೊ ಇಲ್ಲಿ ಹಾಲು ಎಮನ್ಷಲ್ಲಿ ಮತ್ತು ಈ ಒಂದು ಸ್ಟಾರ್ಚಲ್ಲಿ ಕಾಣಿಸುತ್ತದೆ. ಸೊ ಇಲ್ಲಿ ಯಾವುದರಲ್ಲಿ ಕಾಣಿಸಲ್ಲ ಅಂತ ಕೇಳಿದ್ರೆ ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ನಲ್ಲಿ, ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೊಲ್ಯೂಷನಲ್ಲಿ ಇದು ಕಾಣಿಸೋದಿಲ್ಲ. ಯಾವುದು? ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024 ಅಂತಾರಾಷ್ಟ್ರೀಯ ಭ್ರಷ್ಟಾಚಾರಿ ವಿರೋಧಿ ದಿನದ ವಿಷಯವೇನು ಅಂತ ಕೇಳಿದ್ದಾನೆ. ಸರ್, ಏನಿದೆ ಇದರ ಒಂದು ವಿಷಯ? ಭ್ರಷ್ಟಾಚಾರದ ವಿರುದ್ಧ ಯುವಕರೊಂದಿಗೆ ಒಗ್ಗೂಡುವುದು, ನಾಳೆಯ ಸಮಗ್ರತೆಯನ್ನು ರೂಪಿಸುವುದು ಇದರ ಒಂದು
ಭ್ರಷ್ಟಾಚಾರಿ ವಿರೋಧಿ ದಿನದ ಒಂದು ಥೀಮ್ ಆಗಿದೆ. ಸರ್ನ ಏನಾಗಿದೆ? ಭ್ರಷ್ಟಾಚಾರದ ವಿರುದ್ಧ ಯುವಕರೊಂದಿಗೆ ಒಗ್ಗೂಡುವುದು, ನಾಳೆಯ ಸಮಗ್ರತೆಯನ್ನು ರೂಪಿಸುವುದು ಇದರ ಒಂದು ಥೀಮ್ ಆಗಿದೆ. ಓಕೆ, ಸೊ ಎಲ್ಲರೂ ಸಹ ಒಗ್ಗೂಡಿ ಭ್ರಷ್ಟಾಚಾರವನ್ನು ನಮ್ಮ ದೇಶದಿಂದ ಓಡಿಸಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ವೃತ್ತಿ ಸೇವೆ NCS ಪೋರ್ಟಲ್ ಮೂಲಕ ತನ್ನ ಸೇವೆಗಳಿಗೆ ಸಂಬಂಧಿಸಿದ ಉದ್ಯೋಗಗಳನ್ನು ಒದಗಿಸಲು ರ್ಯಾಪಿಡೋ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಓಕೆ, ಈ ಸ್ಟೇಟ್ಮೆಂಟ್ ನಿಜವಾ ಅಲ್ವಾ ಅಂತ ಕೇಳಿದ್ದಾರೆ ಸರ್ನ. ಸೊ ಇದು ಹೌದು, ನಿಜ ಇದೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಂದ್ರನ ದ್ರವ್ಯರಾಶಿ ದ್ವಿಗುಣಗೊಂಡರೆ ಭೂಮಿ ಮತ್ತು ಚಂದ್ರನ ನಡುವೆ ಗುರುತ್ವಾಕರ್ಷಣಾ ಬಲದ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾನೆ. ಏನಾಗುತ್ತೆ? ಈ ಒಂದು ಗುರುತ್ವಾಕರ್ಷಣೆಯ ಬಲವು 4 ಪಟ್ಟು ಹೆಚ್ಚಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರೀತಿಯ ಸಂತಾನೋತ್ಪತ್ತಿಗೆ ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳೆರಡೂ ಸಹ ಬೇಕಾಗುತ್ತವೆ? ಈ ಒಂದು ಲೈಂಗಿಕ ಸಂತಾನೋತ್ಪತ್ತಿಗೆ ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳೆರಡೂ ಸಹ ಬೇಕಾಗ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಿದ್ಯುತ್ ಉಪಕರಣವು 20 ವ್ಯಾಟ್ ವಿದ್ಯುತ್ ಹೊಂದಿದ್ದು 120 ವೋಲ್ಟ್ಗಳ ವೋಲ್ಟೇಜನ್ನು ಕಾರ್ಯನಿರ್ವಹಿಸುತ್ತದೆ. ಅದರ ಮೂಲಕ ಹರಿಯುವ ವಿದ್ಯುತ್ ಎಷ್ಟು ಅಂತ ಕೇಳಿದಾನೆ ಸರ್ನ. ಸೊ ಏನಾಗುತ್ತೆ? ಇದಕ್ಕೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಇದೆ? ಪವರ್ ಈಕ್ವಲ್ಸ್ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಹೇಳ್ತೀವಿ. ಪವರ್ ಎಷ್ಟಿದೆ? 20 ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ವೋಲ್ಟೇಜ್ ಎಷ್ಟಿದೆ? 120 ಇದೆ ಸರ್ನ. ಇಲ್ಲಿ 120 ಇಲ್ಲಿ ಬರೆಯೋ ಬದಲು ಇಲ್ಲೇ ಬರ್ಕೊಳ್ತೀನಲ್ವಾ 120. ಸೊ 0 ತೆಗೆದುಬಿಡಿ. ಸೊ 12 ಎಷ್ಟೇ ಆಗುತ್ತೆ? 12 1 ಪಾಯಿಂಟ್ ಕೊಟ್ಟರೆ 12 ಒಂದೇ ಆಗುತ್ತೆ ಸರ್ನಾ. ಸೊ ಒಂದೇ ಆಗುತ್ತೆ. ಸೊ 0.1 ಎಲ್ಲಿದೆ? ಸೊ 0.1 ಇದು ಆಪ್ಷನ್ ಬಿ ಅಲ್ಲಿದೆ. ಸೊ 0.167 ಆಗುತ್ತೆ ಸರಿನಾ. ಇದು ಸರಿಯಾದ ಉತ್ತರ ಯಾವುದಂದರೆ 0.167 ಆಗುತ್ತೆ. ಸೊ ಇಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅನ್ನೋದು ಬೇಕಾಗಿಲ್ಲ, ಜಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಏನಂತಂದರೆ ಪವರ್ ಈಕ್ವಲ್ಸ್ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಹೇಳ್ತೀವಿ ಸರ್ನಾ. ಏನು? ಪವರ್ ಈಕ್ವಲ್ಸ್ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಓಮ್ಸ್ ಲಾದ ಮೇಲೂ ಸಹ ಪ್ರಶ್ನೆ ಕೇಳ್ತಾನೆ. ಏನು ಓಮ್ಸ್ ಲಾದ ಮೇಲೆ ಪ್ರಶ್ನೆ? I is directly proportional to V and then inversely proportional to R means I equals V by R ಅನ್ನೋ ಒಂದು ಫಾರ್ಮುಲಾ ಮೇಲೆ ನಿಮ್ಗೆ ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ಇಲ್ಲಿದೆ ನೋಡಿ. ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ವಸ್ತುವಿನ ದ್ರವ್ಯರಾಶಿ ಒಂದೇ ಆಗಿದ್ದರೆ ಅದರ ವೇಗವು ಅದರ ಹಿಂದಿನ ವೇಗಕ್ಕಿಂತ 4 ಪಟ್ಟು ಹೆಚ್ಚಾದರೆ ಅದರ ಚಲನಶಕ್ತಿಯ ಮೇಲೆ ಏನು ಪರಿಣಾಮ ಬೀರುತ್ತದೆ ಅಂತ ಕೊಟ್ಟಿದ್ದಾನೆ ಸರ್ನ. ಏನು ಪರಿಣಾಮ ಬೀರುತ್ತದೆ? ಸೊ ಆ ಚಲನಶಕ್ತಿಯ 4 ಪಟ್ಟು ಹೆಚ್ಚಾಗುತ್ತದೆ. ಓಕೆ, ಆ್ಯಂಡ್ ಮುಂದಿನ ಪ್ರಶ್ನೆ, ಒಂದು ವಾಹನವು ಗಂಟೆಗೆ 50 ಕಿಮಿ ವೇಗದಲ್ಲಿ ಚಲಿಸುತ್ತಿದ್ದರೆ ಮತ್ತು ಅದನ್ನು ತಕ್ಷಣವೇ ನಿಲ್ಲಿಸಬೇಕಾದರೆ ಯಾವ ವಾಹನದಲ್ಲಿ ಬ್ರೇಕ್ಗಳು ವೇಗವಾಗಿ ಕೆಲಸ ಮಾಡುತ್ತವೆ ಅಂತ ಕೊಟ್ಟಿದ್ದಾನೆ ಸರ್ನ. 50 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದರೆ ಬೇಗ ಯಾವುದು ಒಂದು ಬ್ರೇಕ್ ಕೆಲಸ ಮಾಡುತ್ತದೆ ಅಂತ? ಟ್ರಕ್ಕಲ್ಲಿ, ಬಸ್ಸಲ್ಲಿ, ಬೈಸಿಕಲಲ್ಲಿ ಎಲ್ಲವೂ ಒಂದೇ ಸಮಯ ತೆಗೆದುಕೊಳ್ಳುತ್ತವೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಜಸ್ಟ್ ನಿಮಗೆ ಥಿಂಕ್ ಮಾಡಿ ಹೇಳಿ, ಇದಕ್ಕೆ ಇದಾಗುತ್ತಾ ಅಥವಾ ಇದಾಗುತ್ತಾ ಅಂತ. ಓಕೆ, ಸೊ ಎರಡರಲ್ಲಿ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ ಆನ್ಸರ್ ಇಲ್ಲಿ ಮೆನ್ಷನ್ ಇದೆ, ಇದನ್ನು ನೋಡಬೇಡಿ, ಬಟ್ ಇಲ್ಲಿ ನೋಡದೆ ನೀವು ಆನ್ಸರ್ ಹೇಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಒಂದು ವಸ್ತುವು ವೃತ್ತಾಕಾರದ ಪಥದಲ್ಲಿ ಸ್ಥಿರ ವೇಗದಲ್ಲಿ ಚಲಿಸಿದಾಗ ಆ ಚಲನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೂ ಸಹ ನೀವೇ ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸ್ಥಿತಿಯಲ್ಲಿ HIV ಸೋಂಕು ಹೆಚ್ಚು ಅಪಾಯಕಾರಿ ಹರಡುವ ಸಾಧ್ಯತೆ ಹೆಚ್ಚು ಅಂತ ಕೇಳಿದ್ದಾನೆ ಸರ್ನ. ಸೊ ಇದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜೇನು ಸಾಕಣೆ ಏನನ್ನು ಪಡೆಯಲು ಮಾಡಲಾಗ್ತದೆ? ಜೇನು ಸಾಕಣೆ ಏನನ್ನು ಪಡೆಯಲು ಮಾಡಲಾಗ್ತದೆ? ರೇಷ್ಮೆ, ಹಾಲು, ಮೇಣ, ಹನಿ. ಇದು ಜೇನು ಹನಿ ಅಂತ ಹೇಳ್ತೀವಿ ಸರ್ನ. ಸೊ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಜೇನು ಇದೆ ಅಲ್ವಾ, ಆ ಒಂದು ಜೇನುಗೂಡಿನಿಂದ ಮೇಣ ಸಹ ತಯಾರು ಮಾಡ್ತಾರೆ, ಮೇಣ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಳ ಅಂಗಾಂಶವಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ಸರಳ ಅಂಗಾಂಶವಾಗಿದೆ? ಸರಳ ಅಂಗಾಂಶ ಯಾವುದು? 3 ಅಂತ ಹೇಳ್ತೀವಿ. ಒಂದು ಪ್ಯಾರಂಕೈಮ, ಕ್ಲೋರಂಕೈಮ, ಆ್ಯಂಡ್ ದೆನ್ ಇನ್ನೊಂದು ಸ್ಲೀರಂಕೈಮ ಅಂತ ಹೇಳ್ತೀವಿ ಸರ್ನ. ಈ ಒಂದು ಕ್ಲೋರಂಕೈಮ ಆಗಿರಲಿ, ಒಂದು ಸ್ಲೀರಂಕೈಮ ಆಗಿರಲಿ, ಆ್ಯಂಡ್ ದೆನ್ ಪ್ಯಾರಂಕೈಮ ಆಗಿರೋದು. ಸೊ ಇವು ಸರಳ ಸಂಕೀರ್ಣ ಅಂಗಾಂಶಗಳಾಗಿದ್ದಾವೆ. ಯಾವುದು? ಈ ಒಂದು ಪ್ಯಾರಂಕೈಮ, ಕ್ಲೋರಂಕೈಮ ಆ್ಯಂಡ್ ದೆನ್ ಈ ಒಂದು ಸ್ಲೀರಂಕೈಮ ಅನ್ನೋದು. ಓಕೆ, ಆ್ಯಂಡ್ ದೆನ್ ಅವು ಸರಳ ಆಗಿದ್ರೆ ಈ ಸಂಕೀರ್ಣ ಆಗಿರೋದು ಯಾವುದು ಸರಿನಾ? ಸರಳ ಅಂಗಾಂಶಗಳು ಯಾವುದು ಅಂದರೆ ಈ ಪ್ಯಾರಂಕೈಮ, ಕೋಲಂಕೈಮ ಮತ್ತು ಸ್ಲೀರಂಕೈಮ. ಬಟ್ ಸಂಕೀರ್ಣ ಅಂಗಾಂಶ ಯಾವುದು ಅಂದರೆ ಝೈಲಮ್ ಮತ್ತು ಫ್ಲೋಯಮ್ ಅಂತ ಹೇಳ್ತೀವಿ. ಈಗ ಝೈಲಮ್ ಏನು ಮಾಡ್ತದೆ? ನೀರು ಮತ್ತು ಖನಿಜಗಳನ್ನು ಸಾಗಣೆ ಮಾಡ್ತದೆ ಏಕರೂಪದಲ್ಲಿ, ಒಂದು ಮುಖದಲ್ಲಿ, ದಿಕ್ಕಿನಲ್ಲಿ. ಆ್ಯಂಡ್ ದೆನ್ ಫ್ಲೋಯಮ್ ಏನು ಮಾಡುತ್ತೆ? ಫುಡ್ಡನ್ನು ಮಲ್ಟಿ ಡೈರೆಕ್ಷನಲ್ಲಿ ಇದು ಸಪ್ಲೈ ಮಾಡುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ರಕ್ತ ಅನ್ನೋದು ಅದೊಂದು ಕನೆಕ್ಟಿಂಗ್ ಟಿಶ್ಯೂ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ಅಧಿವೇಶನದಲ್ಲಿ ಯಾರು ಭಾಗವಹಿಸಿದ್ದರು? ಯಾರು ಅಂತಂದರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೂಡಿಕೆದಾರರಿಂದ ವಂಚನೆಗಳನ್ನು ತಡೆಗಟ್ಟಲು ಇತ್ತೀಚೆಗೆ VED ಪರಿಶೀಲಿಸಿದ ವೆರಿಫೈಡ್ ಡಿಜಿಟಲ್ ಅಂತ ಹೇಳ್ತೀವಿ UPI ಹ್ಯಾಂಡಲ್ ಅನ್ನು ಯಾರು ಪರಿಚಯಿಸಿದ್ದಾರೆ ಅಂತ ಕೇಳಿದಾನೆ. ಯಾರು ಪರಿಚಯಿಸಿದ್ದಾರೆ? ಇದನ್ನು ಪರಿಚಯಿಸಿರೋರು ಯಾರು ಅಂತಂದರೆ ಈ ಸೆಬಿ ಅವರು ಸ್ಥಾಪನೆ ಆಗಿದೆ 1988ರಲ್ಲಿ. ಅದು ಶಾಸನಾತ್ಮಕ ಸ್ಥಾನ ಪಡೆದಿದ್ದೆ ಅವಾಗ 1992ರಲ್ಲಿ ಅಂತ ಹೇಳ್ತೀವಿ. ಸೊ ಪ್ರಸ್ತುತ ಅಧ್ಯಕ್ಷರು ಯಾರು? ಲಾಸ್ಟ್ ಎಕ್ಸಾಮಲ್ಲಿ ಲಾಸ್ಟ್ ಒಂದು ಕ್ಲಾಸಲ್ಲಿ ಕೇಳಿದ್ದಾನೆ, ಲಾಸ್ಟ್ ಒಂದು ಕ್ವಶನ್ ಪೇಪರಲ್ಲಿ, ಲಾಸ್ಟ್ ಒಂದು ಶಿಫ್ಟಲ್ಲಿ. ಯಾರು? ತುಹಿನ್ ಕಾಂತ್ ಪಾಂಡೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದರ ಒಂದು ಮಾಜಿ ವ್ಯಕ್ತಿ ಯಾರು, ಮಾಜಿ ಅಧ್ಯಕ್ಷ ಯಾರು ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ನೀವು ಮಾಧವಿಪುರಿ ಬುಚ್ ಅಂತ ಹೇಳಬೇಕಾಗುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ನಾವು ಆಪ್ಷನ್ ಡಿ ಅಂತ ಹೇಳ್ತೀವಿ. ಸೆಬಿ ಅಂತ ಹೇಳ್ತೀವಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ, ಮುಂಬೈಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಅದಿರುಗಳಿಗೆ ಹುರಿಯುವ ಪ್ರಕ್ರಿಯೆಯನ್ನು ಮುಖ್ಯವಾಗಿ ಮಾಡಲಾಗುತ್ತದೆ? ಯಾವುದಕ್ಕೆ?
ಸಲ್ಫೈಡ್ಗಳಿಗೆ ಮಾಡಲಾಗ್ತದೆ ಇದನ್ನು. ಸರಿನಾ? ಯಾವುದಕ್ಕೆ ಮಾಡಲಾಗ್ತದೆ ಅಂದರೆ ಹುರಿಯುವ ಕೆಲಸ ಒಂದು ಈ ಸಲ್ಫೈಡ್ ಅದಿರುಗಳಿಗೆ ಮಾಡಲಾಗ್ತದೆ. ಓಕೆ, ಸಲ್ಫೈಡ್ಗಳಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೋಗಿಯ ಹೃದಯ ಬಡಿತದ ಶಬ್ದವು ಸ್ಟೆಥೋಸ್ಕೋಪ್ ಮೂಲಕ ವೈದ್ಯರ ಕಿವಿಗಳನ್ನು ಹೇಗೆ ತಲುಪುತ್ತದೆ? ಓಕೆ, ಸೊ ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ, ಎಕ್ಸಾಕ್ಟ್ ರಿಪೀಟ್ ಆಗಿದೆ ಇದೇ ಥರ ಪ್ರಶ್ನೆ ಅಲ್ವಾ? ಸೊ ಇದಕ್ಕೆ ಆನ್ಸರ್ ಏನು ಅಂತ ಸಹ ನೀವೇ ಹೇಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಯಸ್ಕರಲ್ಲಿ ಹೆಚ್ಚಿನ ಪ್ರಮಾಣದ ಬೆಳವಣಿಗೆಯ ಹಾರ್ಮೋನ್ನಿಂದ ಯಾವ ರೋಗ ಉಂಟಾಗುತ್ತದೆ? ಯಾವ ರೋಗ ಉಂಟಾಗುತ್ತದೆ ನೀವೇ ಹೇಳ್ತೀರಾ? ಬೇಡ ಬಿಡಿ, ನಾನು ಹೇಳ್ತೀನಿ. ಯಾವುದು? ಗಿಂಗಾಟಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಕಡಿಮೆ ಆದರೆ ಏನು ಉಂಟಾಗುತ್ತದೆ? ಸೊ ಅದಕ್ಕೆ ನಾವು ಕುಬ್ಜತೆ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಕ್ಯುಬ್ಜತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ಒಂದು ಹಾರ್ಮೋನ್ನಿಂದವೇ ಈ ಒಂದು ಅಕ್ರೋಮೆಗಾಲಿ ಎಂಬ ರೋಗವೂ ಸಹ ನಮಗೆ ಬರುತ್ತೆ ಅನ್ನೋದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಆಯಿತು. ಇವಾಗ ಇಲ್ಲಿ ಮ್ಯಾಥ್ಸ್ ಸಮ್ ಪ್ರಶ್ನೆಗಳನ್ನ ಹಾಕಿದ್ವಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸರಿನಾ? ಸೊ ಮೀನ್ಸ್ ಈ ರೀತಿಯ ಪ್ರಶ್ನೆಗಳೇ ಕೇಳ್ತಾ ಇದ್ದಾನೆ ಎಕ್ಸಾಮಲ್ಲಿ. ಓಕೆ, ಸೊ ಇಲ್ಲಿ ಒಂದೆರಡು ಪ್ರಶ್ನೆಗಳು ಸಿಕ್ಕಿದ್ದಾವೆ, ಇಲ್ಲಿ ಹಾಕಿದ್ವಿ, ಇದನ್ನು ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿವರೆಗೆ RRB ಡಿ ಗ್ರೂಪ್ ಡಿಸೆಂಬರ್ 2nd 3rd ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.